ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡಬೇಕಾದ್ರೆ ವೈರಲ್ ಆಗೋ ತನಕನೂ ನೀವ್ ಯಾರು ಅಂತ ಗೊತ್ತಿರ್ಲಿಲ್ಲ. ವೈರಲ್ ಆದ್ಮೇಲೆ ಎಲ್ಲೇ ಹೋದ್ರು ಕೂಡ ಕಿಪಿ ಕೀರ್ತಿ ಅಂತ ಹೇಳ್ಬಿಟ್ಟು ಬಂದ್ ಮಾತಾಡಿಸ್ತಾರೆ. ಆ ಜನರ ಹತ್ರ ಬಂದ್ ಮಾತಾಡಿಸಿದಾಗ ನಿಮ್ಗೆ ಹೇಗ್ ಅನಿಸುತ್ತೆ? ಅವ್ರ ಪ್ರೀತಿನೆಲ್ಲ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ತಾರೆ ಅವರೆಲ್ಲ? ತುಂಬಾ ಖುಷಿನೂ ಆಗುತ್ತೆ, ಒಂದೊಂದ್ಸತಿ ನನಗೂ ತುಂಬಾ ಕಿರಿಕಿರಿ ಉಂಟು ಆಗಿದ್ದು ಇದೆ. ಅವಾಗ ಉಂಟು ಆದಾಗ ಸೀರಿಯಸ್ ನಾನು ಬೈದ್ ಬಿಡ್ತೀನಿ. ನನ್ಗೆ ಇದು ಇಷ್ಟ ಆಗಲ್ಲ ಅಂತ ಡೈರೆಕ್ಟ್ ಓಪನ್ ಮೈಂಡ್ ನಂದು. ನನಗೆ ಏನಾದ್ರು ಒಂದು ಇಷ್ಟ ಇಲ್ಲ ಅಂದ್ರೆ ನಾನು ಹೇಳ್ಬಿಡ್ತೀನಿ, ನಂಗೆ ಇದು ಇಷ್ಟ ಇಲ್ಲ, ಈ ತರ ನಂಗೆ ನಡ್ಕೊಳ್ಳೋದು ಇಷ್ಟ ಆಗಲ್ಲ, ದಯವಿಟ್ಟು ನನಗೆ ಈ ತರ ಮಾಡಬೇಡಿ ಅಂತ ನಾನು ಯಾವ್ದಾದ್ರು ಮೈಂಡ್ ಸೆಟ್ ಅಲ್ಲಿ ಇರ್ತೀನಲ್ವಾ. ಸೊ ಅವಾಗ ನಾನು ಇದ್ ಮಾಡ್ಬಿಡ್ತೀನಿ. ಮಾತಾಡಿಸ್ತಾರಲ್ಲ ತುಂಬಾ ಕ್ರೇಜ್ ಇದ್ದಾಗ ತುಂಬಾ ಖುಷಿ ಆಗುತ್ತೆ. ಅವ್ರ ಪ್ರೀತಿ ಕೆಲವೊಬ್ರು ಅಕ್ಕ ನಿಮ್ ಜೊತೆ ಮಾತಾಡ್ಬೇಕು, ಅಕ್ಕ ನಾನು ನಿನ್ನ ಅಭಿಮಾನಿ, ಅಕ್ಕ ನೀವಂದ್ರೆ ನಂಗೆ ಇಷ್ಟ ಅದು ಇದು ಅಂತ ಹೇಳಿದಾಗ ನಂಗೆ ತುಂಬಾ ಒಂದು ಗ್ರೇಜ್ ಆಗಿ ತುಂಬಾ ಖುಷಿ ಕೊಟ್ಟಿದ್ದು ಪ್ರೀತಿ. ಅವ್ರ ಎಲ್ಲೋ ಇದ್ದಿದ್ದು ಒಂದು ಹುಡುಗಿಗೆ ಈ ತರ ಮಟ್ಟಿಗೆ ಪ್ರೀತಿ ಸಿಕ್ತಿದೆ ಅಂದ್ಮೇಲೆ ಏನೋ ಒಂದು ನಮಗ್ ತಾನ ಯಾವ ವ್ಯಕ್ತಿ ಅದು ಖುಷಿ ಆಗುತ್ತೆ. ಇವಾಗ ಯಾರೋ ಸಡನ್ ಆಗಿ ಒಂದ್ ವ್ಯಕ್ತಿನ ರೋಡಲ್ಲಿ ಹೋಗಿ ಯಾರೋ ಒಬ್ರು ಮಾತಾಡಿಸ್ತಾರೆ ಅಂದಾಗ ಅದು ಖುಷಿ ಆಗೇ ಆಗುತ್ತೆ. ಅಮ್ಮನ್ಗೆ ಈ ತರ ಗಣೇಶ್ ಅವ್ರ ಸರ್ ಅವರ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದೆ ಅಂದಾಗ ಅಮ್ಮ ಏನ್ ಹೇಳಿದ್ರು? ಹಾಗೆ ನಿಮ್ಮ ಫ್ರೆಂಡ್ ದರ್ಶು ಪಕ್ಕದಲ್ಲೇ ಕೂತಿದ್ದಾರೆ, ಅವ್ರು ಕರೆಕ್ಟ್ ಆಗಿ ಹೆಂಗೆ ಅಂತಂದ್ರೆ ಒಬ್ಬ ಅಣ್ಣನ್ ತರನೇ ಬಂದ್ಬಿಟ್ಟು ಯಾರು ಅಂತಾರಲ್ಲ ಫ್ರೆಂಡ್ ಅಷ್ಟೇ, ನನಗೆ ಅಣ್ಣ ಅಂತಲ್ಲ, ನಾನು ಯಾವತ್ತು ಕರಿಯೋದು ಅದಷ್ಟೇ ನೋಡೋದು ಇಲ್ಲ, ಮಚ್ಚಿ ಅಷ್ಟೇ. ಪಕ್ಕ ಅಮ್ಮನಿಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಒಂದು ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದೆ ಅಂದಾಗ ಅಮ್ಮ ಎಷ್ಟು ಖುಷಿ ಪಟ್ರು? ಯಾಕಂತಂದ್ರೆ ಒಂದಷ್ಟು ತಿಂಗಳ ಹಿಂದೆ ಕಿರುತೆರೆ ಅಂದ್ರೆ ಸ್ಮಾಲ್ ಸ್ಕ್ರೀನ್ ಜಿ ಕನ್ನಡದಲ್ಲಿ ಬಂದಿದ್ರಿ ಒಂದು ರಿಯಾಲಿಟಿ ಶೋ ಅಲ್ಲಿ. ಸೊ ಈಗ ಬಿಗ್ ಸ್ಕ್ರೀನ್ ಅಲ್ಲಿ ಥಿಯೇಟರ್ ಅಲ್ಲಿ ಬರ್ತಿದ್ದಾರೆ. ಸೊ ಅಮ್ಮ ನಿಮ್ಮ ಗ್ರೋತ್ ನೋಡಿ ಏನಂದ್ರು, ಏನಾದ್ರು ಹೇಳಿದ್ರ ಅಂತ? ಅಂದ್ರೆ ನಮ್ಮಮ್ಮಗೆ ನಂಬಿಲ್ಲ, ನಾನೇನೋ ಸುಳ್ಳು ಹೇಳ್ತಾ ಇದೀನಿ, ಏನೋ ಸುಮ್ನೆ ಎಲ್ಲ ಫೇಕ್ ಗೀಕು ಅಂತ. ಆಮೇಲೆ ನಾನು ಊರಿಗೆ ಹೋಗ್ಮೇಲೆ ನನ್ನ ಡೈರೆಕ್ಟ್ ಸರ್ ಜೊತೆ ಮಾತಾಡ್ಸ್ದೆ, ಅವಾಗ ನಮ್ಮಮ್ಮ ನಂಬಿದ್ದು. ನಮ್ಮಮ್ಮ ತುಂಬಾ ಖುಷಿ ಆಗಿದ್ದಾರೆ, ತುಂಬಾ ಖುಷಿ ಆಯ್ತು ಅಂತ ವ್ಯಕ್ತಿ ಜೊತೆ ನಾನೇ ಏನೋ ಸಣ್ಣ ಪುಟ್ಟ ಮಾಡ್ತೀನಿ ಅಂದಾಗ ಯಾರು ಖುಷಿ, ಎಲ್ಲ ತಾಯಿಗೂ ಖುಷಿ. ಇವಾಗ ಸ್ವಲ್ಪ ಕಾಂಟ್ರವರ್ಸಿಯಲ್ಲಿ ಏನೇನೋ ಸಿಗಾಕೊಂಡು ನಮ್ಮಮ್ಮ ತುಂಬಾ ಬೇಜಾರಾಗಿದ್ದು, ನಿನ್ಗೆ ಇದೆಲ್ಲ ಬೇಕಿತ್ತಾ, ಎಲ್ಲ ಬೇಡಿತ್ತು, ಸುಮ್ನೆ ಇದೆಲ್ಲ ಬಿಟ್ಬಿಡು ಅನ್ನೋ ತರನು ಇತ್ತು. ಬಟ್ ಇವಾಗ ನಾನೇನೋ ಒಳ್ಳೇದ್ ಮಾಡ್ತೀನಿ ಅಂದಾಗ ನಮ್ಮಮ್ಮಗೆ ತುಂಬಾ ಖುಷಿ ಆಯ್ತು. ನನ್ ಮಗಳು ಹಂಗಲ್ಲ, ನಮ್ಮಮ್ಮಗೆ ಇವಾಗ ನಂಬಿಕೆ ಬಂದ್ಬಿಟ್ಟಿದೆ, ಓ ನನ್ ಮಗಳು ಹಿಂಗಲ್ಲ, ಏನೋ ಒಂದ್ ಕೆಟ್ಟಗಳಿಗೆ ಹಂಗಾಗಿದೆ, ಇವಾಗ ಮುಂದಾದ್ರೂ ಅವ್ಳು ಒಳ್ಳೇದ್ ದಾರಿಯನ್ನು ನಡೀತಾಳ ಅಥವಾ ಒಳ್ಳೇದ್ ಮಾಡ್ತಾಳ ಅಂತ ನಮ್ಮಮ್ಮಗ್ ನಂಬಿಕೆ ಇದೆ. ಸೊ ಆ ನಂಬಿಕೆ ನಾನು ಈ ಸತಿ ಆದ್ರೂ ಉಳಿಸ್ಕೊಂತೀನಿ. ಅವಾಗ ನಾನು ಉಳಿಸ್ಕೊಂಡಿಲ್ಲ ಅಂತಲ್ಲ, ಬಟ್ ರಾಂಗ್ ಚಾಯ್ಸ್ ಇತ್ತು ನಂದು. ಸೊ ನನ್ನ ರಾಂಗ್ ಚಾಯ್ಸ್ ಇಂದ, ನನ್ನ ಮೂಢ ನಂಬಿಕೆಗಳಿಂದ ನಾನು ಹಿಂಗಾದೆ. ಸೊ ಇನ್ ಮುಂದೆ ಆದ್ರೂ ನಾನು ಅದೇ ತಾಯಿ ಪ್ರೀತಿಗಿಂತ ಮಧ್ಯದಲ್ಲಿರೋ ಪ್ರೀತಿ ದೊಡ್ಡದಲ್ಲ ಅಂತ ಇವಾಗ್ಲೇ ಅನ್ಸಿದ್ದು. ಅವಾಗ ನಾನು ಹೇಳ್ತಿದ್ದೆ, ಬಟ್ ಅದೆಲ್ಲ ಪ್ರೂವ್ ನನಗ್ ನಿಜ ಪ್ರೂವ್ ಆಗೋಯ್ತದು. ಸೊ ನಮ್ಮಮ್ಮ ತುಂಬಾ ಹ್ಯಾಪಿ, ತುಂಬಾ ಖುಷಿ. ಯಾರ ತಾಯಿ ಖುಷಿ ಪಡಲ್ಲ? ಒಂದ್ ಮಗುಗೆ ಏನೋ ಒಂದ್ ಆಗ್ತಿದೆ, ಒಂದ್ ಒಳ್ಳೇದಾಗ್ತಿದೆ, ಅಥವಾ ಯಾರೋ ಒಬ್ರು ನಮ್ಗೇನೋ ಮಾಡ್ತಿದ್ದಾರೆ ಅಂದಾಗ ಎಲ್ಲ ಅಪ್ಪ ಅಮ್ಮಗೂ ಖುಷಿ ಆಗುತ್ತೆ. ಮೇನ್ ಆಗಿ ನಮ್ಮ ದಚ್ಚು ನನ್ನ ಜೀವನ ಗೆಳೆಯ ಅನ್ಬೋದು. ಇವಾಗ ನಾನು 2 years ನಮ್ ಫ್ರೆಂಡ್ಶಿಪ್. ಸೊ ನಮ್ಮ 2 years ಇಂದ ಅವನು ನನ್ನ ಜೊತೆ ಇರುವಂತ ಒಂದು ಗ್ರೇಸ್ ಆಗ್ಲಿ, ನಾನು ನನ್ನ ಒಂದು ಗ್ರೋತ್ ನೋಡಿ ಅವ್ನು ಹೊಟ್ಟೆ ಕಿಚ್ಚು ಪಡಲ್ಲ, ನನ್ಗೆ ಎಲ್ಲಾನು ಅವ್ನು ಹೆಲ್ಪ್ ಮಾಡ್ತಾನೆ. ಇವಾಗ ನನಗೇನೇ ಪ್ರಮೋಷನ್ ಏನೇ ಬಂದ್ರು ಇವನು ನನ್ಗೆ ಎಲ್ಲದರಲ್ಲೂ ಒಂದು ಕೇರ್ ಟೇಕರ್ ಆಗಿದ್ದಾನೆ. ನಾನೇ ಕರ್ಕೊಂಡು ಹೋಗ್ತೀನಿ, ನನ್ ಜೊತೆನೆ ಇರು ನೀನು, ನಾನಿದೀನಿ, ನಾನು ಹಿಂಗೇನಾದ್ರೂ ನಾನು ಇರ್ತೀನಿ ಅನ್ನೋ ಅಂತ ಮೈಂಡ್ ಸೆಟ್. ಅಂದ್ರೆ ಅವನು ಫ್ರೆಂಡ್ ಆಗಿ ಲವರ್ ಆಗಿ ಅಂತಲ್ಲ, ಫ್ರೆಂಡ್ ಆಗಿ ನಿಂತಿದ್ದಾನೆ. ಒಂದು ಹುಡುಗಿಗೆ ಲೈಕ್ ಹೆಂಗ್ ಅಪ್ಪ ಅಮ್ಮ ಅಥವಾ ಅಣ್ಣ ತಮ್ಮ ಹೆಂಗ್ ನಿಲ್ತಾರೆ ಅದೇ ತರ ನಿಂತಿದೆ. ಬಟ್ ನನ್ಗೆ ಅವ್ನ ತಮ್ಮನೂ ಅಲ್ಲ, ಅಣ್ಣನೂ ಅಲ್ಲ, ಫ್ರೆಂಡ್ ಮಚ್ಚೀಸು ಆಯ್ತಾ. ನಿಮ್ಮ ಈ ಇಶ್ಯೂಸ್ಗೋಸ್ಕರ ಏನೇನು ಹೇಳ್ತಿದ್ರು ಅಂತ ನಾನು ಬ್ರೋ ಮಾಡಿದ್ದೆ, ಬಟ್ ಅದು ಕ್ಯಾನ್ಸಲ್ ಮಾಡಿದೆ. ತಮ್ಮ ಅಂತ ಮನ್ಸಲ್ಲಿ ಬರ್ಬೇಕು, ಬಾಯಿಲ್ ಬರಬಾರ್ದು ಅದು. ಸೊ ನಾನು ಮಚ್ಚೀಸು ನಾ ಇಬ್ರು ಒಂಥರ ಚೈಲ್ಡ್ ಆಗೇ ಇದ್ದೀವಿ. ಸೊ ನಾನು ಅವನಿಗೆ ಸಪೋರ್ಟ್ ಮಾಡಿದ್ರೆ ಅವ್ನು ನನಗೆ ಸಪೋರ್ಟ್ ಮಾಡ್ತಾನೆ. ಸೊ ಅವ್ನು ಏನೇ ಈ ದಾರಿಗೆ ಹೋಗ್ತಿದಾಗ ನಾನು ಅವನಿಗೆ ಬೇಡಪ್ಪ ನೀನ್ ಮಾಡಬೇಡ ಅಂತ ನಾನು ಅವನಿಗೂ ಹೇಳ್ತೀನಿ. ಅವನು ಹೇಳಿದ ಆಕ್ಚುಲಿ ನನ್ಗೆ ಮನು ಅನ್ನೊಂದು ಸಾಂಗ್ ರಿಲೀಸ್, ನಮ್ ಬೈಕಿ ಒಬ್ಬ ಹೋಗ್ಬಿಟ್ಟ ಸಾಂಗ್ ರಿಲೀಸಿಗೆ ಟೈಮಿಗೆ ಇವ್ನು ಬಂದಾಗ ನಾನು ಒಂದ್ ಮಾತು ಹೇಳಿದ, ಬೇಡ ಕಿಪ್ಪಿ ಇದೆ ಲವ್ಗೆ ಇವಾಳ ಬೇಡ, ನನಗೂ ಯಾಕೋ ಸರಿ ಬರಲ್ಲ ಬೇಡ ಅಂತ ಇವನು ಹೇಳಿದ. ಆಕ್ಚುಲಿ ಇವನು ಬೈದಿಲ್ಲ, ನಿನ್ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಂಡು ನೀನೇನೋ ಕೇಳ್ತೀಯ ಅಂತ ಏನೋ ಅಂದಿದ್ದ. ಆ ಟೈಮ್ ನಾನು ತುಂಬಾ ಆಟಿಟ್ಯೂಡ್ ತೋರಿಸಿದ್ದೆ. ಅವಾಗ ನನಗೇನೋ ಅವಾಗ ಇವನು ಬೇಡ ಅಂದಿದ್ನಲ್ಲ, ಎಲ್ಲರೂ ಅಂದಿದ್ರು, ನಾ ಇದು ನನ್ನ ಜೊತೆಲಿರೋ ಎಲ್ಲರೂ ಅಂದ್ಬಿಟ್ಟಿದ್ರು ಬೇಡ 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 ಅದು ಬೇಡ ಅಂದ್ರೆ ನಾನು ಅದನ್ನ ನಿಲ್ಲಿಸ್ಬೇಕಿತ್ತು. ಬಟ್ ನಾನೇನ್ ಮಾಡ್ಬಿಟ್ಟೆ, ಓವರ್ ಥಿಂಕಿಂಗ್, ಓವರ್ ನಂಬಿಕೆ, ಓವರ್ ಪ್ರೀತಿ ಎಲ್ಲ ತೋರಿಸ್ಬಿಟ್ಟು ಹಿಂಗಾಯ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.
ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.